ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ವಿಚಾರ ಹೇಳ್ಬಿಡ್ತಾ ಇದ್ದೀನಿ. ಮೊದಲೇ ಯಾಕೆ ಹೇಳಲ್ಲ ಅಂದರೆ ಏನೇನೋ ಸಂಕಲ್ಪ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ, ಆ ಸಂಕಲ್ಪಕ್ಕೆ ನಾವು ಅಡ್ಡಿ ಆಗಬಾರ್ದು ಅಂತ ಹೇಳಲ್ಲ. ಶಬರಿಮಲೆ ಯಾತ್ರೆ ಅನ್ನೋದು ಆ ಭಗವಂತ ಕೊಟ್ಟಿರೋಂಥ ಒಂದು ದೊಡ್ಡ ವರ. ನಾವು ಮನುಷ್ಯರಾಗಿ ಏನು ಜೀವನದಲ್ಲಿ ಕೆಲವೊಂದು ನಮ್ಮ ಗ್ರಹಚಾರನೋ ನಮ್ಮ ಕಲಿಕಾಲನೋ ಏನೋ ನಮ್ಮ ಕೈಲಿ ಕೆಟ್ಟದ್ದು ಮಾಡಿಸ್ತಾ ಇರ್ತದೆ. ಆ ಕೆಟ್ಟದ್ರಿಂದ ಒಳ್ಳೇದು ಮಾಡೋಕ್ಕೆ ಬರೋಕ್ಕೆ ಈ ಶಬರಿಮಲೆ ಯಾತ್ರೆ ಅನ್ನೋದು. ಕೇವಲ ಅಯ್ಯಪ್ಪ ಶಬರಿಮಲೆಯಲ್ಲಿ ಮಾತ್ರ ಕುಳಿತಿಲ್ಲ, ಅಲ್ಲ, ಅಯ್ಯಪ್ಪನ ನೋಡೋ ಉದ್ದೇಶ ಒಂದು. ಆದರೆ ಆ ಭಗವಂತನ ಹೆಸರಿನಲ್ಲಿ 48 ದಿನಗಳ ಕಾಲ ವ್ರತ ಮಾಡಿ ನನ್ನ ಸನ್ನಿಧಾನಕ್ಕೆ ಬಾ ನೀನು ಅಂತ ಹೇಳಿದರು. ನೀವು ತಿರುಪತಿಗೆ ಹೋಗಿ, ಮಧುರೆ ಮೀನಾಕ್ಷಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಅಥವಾ ಯಾವುದೇ ಕಾಶಿ ವಿಶ್ವನಾಥಕ್ಕೆ ಹೋಗಿ, ಯಾವುದೇ ಕ್ಷೇತ್ರಕ್ಕೆ ಇಂಥ ವ್ರತ ಮಾಡಿ ಬರಬೇಕು ಅಂತ ಹೇಳಿದರು. ಯಾಕೆ ಶಬರಿಮಲೆಗೆ ಮಾತ್ರ ಹೇಳಿದ್ದಾರೆ ಅಂತಂದರೆ, ನಾನು ಆಗಲೇ ಹೇಳಿದೆ, ನಮ್ಮನ್ನು ಎಲ್ಲರೂ ಕೆಟ್ಟವರು ಅಂತ ನಾನೇನು ಹೇಳಿಲ್ಲ, ಆದರೂ ಕಲಿಯೋದು ಕೊನೆಗಂಟನೇ ಇರುತ್ತೆ, ಕಲಿತಾನೇ ಇರ್ತೀವಿ. ಆ ಕಲಿಕೆಗಾಗಿ 48 ದಿನ ವ್ರತ ಮಾಡಿದಾಗ ಅದನ್ನು ನಮ್ಮ ಜೀವನದಲ್ಲಿ ಮುಂದಕ್ಕೂ ಅಳವಡಿಸ್ಕೊಂಡಾಗ ನಾವು ಮಾನವ ಜನ್ಮದ ಸಾರ್ಥಕ ಪಡ್ಕೊಳ್ತೀವಿ ಅನ್ನೋ ಒಂದು ಕಾರಣಕ್ಕೆ ಕಲಿಯುಗ ವರದನಾಗಿ ಆ ಸ್ವಾಮಿ ಅಯ್ಯಪ್ಪ ಹೇಳಿದರು ಈ ವಿಚಾರ. ಮತ್ತು ಇರುಮುಡಿಯಲ್ಲಿ ಈಗ ಯಾಕೆ ಸ್ವಾಮಿಗಳು ಈ ಇರುಮುಡಿ ಟೈಮಲ್ಲಿ ಶರಣು ಘೋಷ ಕೂಗಲ್ಲ ಅಂದರೆ, ಆ ತಪ್ಪಕ್ಕೆ ಕಾರಣ ಏನಂದರೆ 48 ದಿನ ವ್ರತ ಮಾಡಿದ್ರೆ ನೀವು ಕಲಿತಾ ಇರ್ತೀರ. ನಾನೇನು ಕಲ್ತ್ಬಿಟ್ಟಿದ್ದೀನಿ ಅಂತ ನಾನೇನು ಹೇಳ್ತಾ ಇಲ್ಲ, ಕಲಿಯೋದು ಕೊನೆಗಂಟನೇ ಇರ್ತದೆ. ನನಗಿಂತ ಚಿಕ್ಕವರು ಯಾರೂ ಇಲ್ಲ ಅಂತಲೇ ಹೇಳ್ತಾ ಇರ್ತೀನಿ. ಯಾರು ಇಲ್ಲೆಲ್ಲ ಇರುಮುಡಿ ಮಾಡಬೇಕಾದ್ರೆ ಒಬ್ಬರೋ ಇಬ್ಬರೋ ಶರಣಕ್ಕೆ ಹೋಗ್ತಾ ಸುಮ್ಮನೆ ಕೂತಿರ್ತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅದನ್ನು ಗೊತ್ತಿದ್ದು ತಿಳಿ ಮಾಡ್ಬೋದು. ಮತ್ತು ಈಗ ಮಾಲೆ ಹಾಕ್ಕೊಂಡು ಈಗ ಇರುಮುಡಿ ಮಾಡ್ಕೊಳ್ತೀವಿ ಅಂದರೆ, ಒಂದು ನಿಮ್ಮ ಮನೇಲಿ ನಾಮಕರಣ ಆಗಲಿ, ಮದುವೆ ಆಗಲಿ, ಏನು ಮಾಡ್ತೀರಾ? ಇಲ್ಲ, ಎಷ್ಟು ದಿನದಿಂದ ಸಿದ್ಧತೆ ಮಾಡ್ಕೊಳ್ತೀರಾ? ಒಂದು 6 ತಿಂಗಳಿಂದಲೇ ಸಿದ್ಧತೆ ಮಾಡಿಕೊಂಡು ಇನ್ವಿಟೇಷನ್ ಹೊಡ್ಸೋದೆಲ್ಲ ಮಾಡ್ತೀರಾ. ಆ ಭಗವಂತನ ಕ್ಷೇತ್ರಕ್ಕೆ ಹೋಗೋಕ್ಕೆ ನೀವು ಆವಾಗ ಮಾಲೆ ಹಾಕ್ಕೊಂಡು ಆವಾಗ ಇರುಮುಡಿಗೆ ನಾವು ಸಾಮಾನು ತರಿಸ್ತೀವಿ ಅಂದರೆ ನಾವು ಎಷ್ಟು ಮಟ್ಟಿಗೆ ವ್ರತವನ್ನು ಮಾಡ್ತಾ ಇದೀವಿ, ಆಚರಣೆ ಮಾಡ್ತಾನೆ. ಯಾರು ಭಕ್ತಿ ಬಗ್ಗೆ ಯಾವುದೇ ತಪ್ಪು ನಾನು ಹೇಳ್ತಾ ಇಲ್ಲ. ಎಲ್ಲರ ಭಕ್ತಿನ ಅಳತೆ ಮಾಡೋರು ನಾವು ಯಾರೂ ಅಲ್ಲ. ಆ ಭಗವಂತನಿಗೆ ಗೊತ್ತು ಭಕ್ತಿ ಯಾರು ಏನು ಮಾಡ್ತಾರೆ ಏನು ಅನ್ನೋದು. ನಾನು ಯಾರು ಭಕ್ತಿ ಬಗ್ಗೆ ಹೇಳ್ತಾ ಇಲ್ಲ, ವಿಚಾರ ಹೇಳ್ತಾ ಇದ್ದೀನಿ. ಮತ್ತು ತುಪ್ಪದ ಕಾಯಿನ ಕಳೆದೇನೋ ಹೇಳಿದ್ದೆ. ತುಪ್ಪದ ಕಾಯಿ ಏನಕ್ಕೆ ತೊಗೊಂಡು ಹೋಗ್ತೀರಾ ಹೇಳಿ ಸ್ವಾಮಿ? ಯಾರಾದ್ರೂ ಹೇಳಿ. ಅಭಿಷೇಕ ಮಾಡ್ಸಕ್ಕೆ ತೊಗೊಂಡು ಹೋಗ್ತೀರಾ? ಏನಂತ ಬೇಡ್ಕೊಂಡು ತೊಗೊಂಡು ಹೋಗ್ತೀರಾ ಹೇಳಿ? ನಿಮ್ಮ ಮನೇಲಿ ಏನೋ ಒಂದು ಒಳ್ಳೇದಾಗಲಿ, ಎಲ್ಲ ನಮ್ಮ ಮನೆಯವ್ರು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋಗ್ತೀರಾ. ಆ ತುಪ್ಪನ ಯಾಕೆ ತುಂಬಬೇಕು ಅಂತಂದರೆ, ಆ ಭಗವಂತ ಅದರಲ್ಲಿ ಜೀವದ ಸತ್ವವನ್ನು ಅಡಿಸಿರ್ತಾರೆ. ಹಾಲು ಮೊಸರಾಗುತ್ತೆ, ಮೊಸರು ಬೆಣ್ಣೆ ಆಗುತ್ತೆ, ಬೆಣ್ಣೆ ತುಪ್ಪ ಆಗುತ್ತೆ. ಅಂದರೆ ಮನುಷ್ಯ ಜನ್ಮ ಹುಟ್ಟಿದಾಗಿಂದ ಬೆಳೆದು ಹಂತ ಬಂದಾಗ ನೀನು ಬುದ್ಧಿಶಕ್ತಿ ಕಲಿತೀಯಾ, ಹಂತವಾಗಿ ನೀನು ಬದಲಾವಣೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಅದು ತುಪ್ಪ ತೊಗೊಂಡೋಗ್ತೀವಿ. ಆ ತುಪ್ಪನ ಶಬರಿಮಲೆಗೆ ಹೋಗೋರು ಮಾತ್ರ ತುಂಬಬೇಕು, ಬೇರೆ ಯಾರು ತುಂಬಾರ್ದು. ಹಾಗಂತ ನಮಗೆ ನಮ್ಮ ಕೋರಿಕೆಗಳನ್ನು ಈಡೇರಿಸಬಾರ್ದು ಸ್ವಾಮಿ, ನೀವೇನು ಹಿಂಗೆ ಹೇಳ್ತಿದ್ದೀರಾ ಅಂತ ನೀವು ಕೇಳಬಹುದು. ಅದಕ್ಕೂ ಉತ್ತರ ಇದೆ. ಮನುಷ್ಯನಿಗೆ ಒಂದು ಕೆಲಸ ಆಗಬೇಕು ಅಂದರೆ ನೀವು ಆಫೀಸಲ್ಲಿ 500 ರೂಪಾಯಿ ಕೊಡಬೇಕು ಲಂಚ, ಒಂದು ಉದಾಹರಣೆಗೆ. ಅದು ಮನುಷ್ಯನಿಗೆ. ಭಗವಂತನಿಗೆ ಯಾವುದು ನಾವು ಕೊಡೋದು ಬೇಕಾಗಿಲ್ಲ. ನಾವು ನಿರ್ಮಲವಾದ ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ ಅದೊಂದೇ ಸಾಕು. ನೀನು ಸರಿಯಾಗಿದೆಯಪ್ಪ, ನಿನಗೆ ಬೇಕಾದ ಕೊಡ್ತೀವಿ ಅಂತ. ನಾನು ಏನು ಅಂದ್ಕೊಳ್ತೀನಿ ಅನ್ನೋದು ನನಗೊಬ್ಬನಿಗೆ ಗೊತ್ತು, ಆ ಭಗವಂತನಿಗೆ ಗೊತ್ತು. ನಾನು ಹೇಳಬೇಕು ಅಂತಲೇ ಏನಿಲ್ಲ. ಹೇಳದೇನೆ ಕೊಡುವಂಥದ್ದು ತಾಯಿ, ತಂದೆ ಮತ್ತು ದೇವರು. ಆ ದೇವರುಗಳಿಗೆ ನಾವು ಏನೂ ತುಂಬಬೇಕು ಅಂತಿಲ್ಲ. ನೀವು ಯಾರು ತುಂಬಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆ ಏನೇ ಇದ್ರೂ ಭಗವಂತನ ಹತ್ರ ಕೇಳ್ಕೊಳ್ಳಿ, ಕೊಡ್ತಾರೆ. ತುಪ್ಪ ತುಂಬೋದು ಯಾಕೆ ಅಂದರೆ, ಈ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಅಂದರೆ ಇವರು ಶಬರಿಮಲೆಗೆ ಹೋಗಿ ಪುನರ್ಜನ್ಮ ಪಡೆದು ಬರೋದು. ಇವರು ದೇಹ ಈ ತೆಂಗಿನಕಾಯಿಯನ್ನು ಉಜ್ಜಿದ್ದಾರೆ ಅಂದರೆ ನಮ್ಮ ಅಹಂಕಾರ, ನಮ್ಮ ಅಜ್ಞಾನ ಎಲ್ಲವನ್ನು ನಾವಿಲ್ಲೇ ಬಿಟ್ಬಿಡ್ತಾ ಇದ್ದೀವಿ ಅಂತ ದೇಹನ ಮಾಡ್ಕೊಳ್ತಾರೆ. ಈ ದೇಹನ ಒಂದು ತೂತು ಮಾಡ್ತೀವಿ, ತೂತು ಮಾಡಿ ಅಲ್ಲಿರೋ ನೀರನ್ನು ಕೂಡ ತೆಗೆದುಬಿಡ್ತೀವಿ. ಅದು ಬೇಡ ನಮಗೆ. ನಮ್ಮೊಳಗಿರುವಂತಹ ನೀರನ್ನು ತೆಗೆದು ನಮ್ಮ ಆತ್ಮವನ್ನು ತುಪ್ಪವಾಗಿ ತುಂಬಿ ಆ ಭಗವಂತನಿಗೆ ಕೊಡ್ತೀವಿ. ಆ ಭಗವಂತನ ಮೇಲೆ ಹೋಗೋದು ತುಪ್ಪ ಮಾತ್ರ. ಅಂದರೆ ನಮ್ಮ ಆತ್ಮ ಯಾವತ್ತಿದ್ರೂ ಪರಮಾತ್ಮನಲ್ಲಿ ಲೀನ ಆಗುತ್ತೆ. ನಮ್ಮ ದೇಹ ನಶ್ವರ, ಕೋಟಿ ಸಂಪಾದನೆ ಮಾಡಿದ್ರೂ ಬಿಟ್ಟು ಹೋಗಬೇಕು. ಹಾಗಂತ ಜೀವನದಲ್ಲಿ ನಾವು ಏನು ಮಾಡಬೇಕು? ಸಂಸಾರ ಜೀವನ ನಡೆಸಬೇಕು, ಎಲ್ಲ ಮಾಡಬೇಕು, ಒಳಿತಕ್ಕನ್ನು ಮಾಡಬೇಕು. ಆ ತುಪ್ಪನ ಮಾತ್ರ ಕೊಟ್ಟದ ಮೇಲೆ ಈ ದೇಹದ ಕಾಯಿನ ತಗೊಂಡೋಗಿ ಆ ಒಂದು ಅಗ್ನಿ ಹೊಂಡಕ್ಕೆ ಹಾಕ್ತಾರೆ. ಅಲ್ಲಿಗಂದರೆ ನಮ್ಮ ಜೀವನ ಇಷ್ಟೇ ನಶ್ವರವಾದ್ದು ಅಂತ ಒಂದು ತಾತ್ಪರ್ಯವನ್ನು ಈ ಜೀವನದಲ್ಲಿ ನಡೆಸಿದ್ದಾರೆ. ನಾನು ಇವ್ರ ಕಾಯಿನ ನಾನು ತೊಗೊಳಕ್ಕಾಗಲ್ಲ. ಇವ್ರ ದೇಹ, ಇವ್ರ ಆತ್ಮನ ಇವರೇ ತೊಗೊಂಡೋಗ್ಬೇಕು. ಅದಕ್ಕಾಗಿ ಶಬರಿಮಲೆಗೆ ಅವರು ಮಾತ್ರ ತುಂಬಬೇಕು. ಮತ್ತು ಯಾರೋ ಕೆಲವೊಬ್ಬರು ಹೇಳಲ್ಲ ಅಂತಂದರೆ, ಅವ್ರಿಗೆ ಹೇಳಿದ್ರೆ ಯಾರು ಕೇಳಲ್ಲ ಅನ್ನೋ ಒಂದು ಭಾವನೆ. ಕೇಳಲಿ ಬಿಡಲಿ, ಟೀಕೆ ಟಿಪ್ಪಣಿಗಳು ಬರಲಿ. ನಾನು ಕೊನೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮತ್ತೊಂದು ವಿಚಾರ ನನಗೆ ಹೇಳ್ತಾವ್ರೆ ಎಲ್ಲರೂ ಹೇಳೋ ವಿಚಾರನು. ಸ್ವಾಮಿ ಮಂಡಲ ವ್ರತ ಮಾಡಿ ಅಂತೀರಾ, ಈಗ ಇಲ್ಲಿ ಮಾಲೆ ಒಂದೊಂದು ದಿವಸ ಹಾಕೊಂಡಿರೋ ಇರುಮುಡಿ ಕಟ್ತಿರಲ್ಲ ನೀವು ಅಂತ.
ಇರುಮುಡಿ ಕಟ್ಟಕ್ಕೆ ಬಂದಾಗ ಮಾತ್ರ ಈ ವಿಚಾರ ಹೇಳಿದ್ರೆ ಮುಂದಿನ ವರ್ಷ ಅವರು ಬದಲಾವಣೆ ಆಗ್ತಾರೆ. ಈಗ ಅವರು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ನಾನು ಕೂಡ ತಪ್ಪು ಮಾಡ್ತಾ ಇದ್ದೆ. ಪ್ರತಿ ತಿಂಗಳು ಶಬರಿಮಲೆಗೆ ಹೋಗ್ತಾ ಇದ್ದೆ. ಈಗ ನವೆಂಬರ್ 15ಕ್ಕೆ ಮಾಲೆ ಹಾಕ್ಕೊಂಡಿದ್ದೀನಿ, ಜನವರಿ 4ಕ್ಕೆ ಯಾತ್ರೆ. ಅಲ್ಲಿಯವರೆಗೂ ನಾವು ಶಬರಿಮಲೆಯ ವ್ರತಾಚರಣೆಯಲ್ಲಿರ್ತೀವಿ. ನಮ್ಮ ಕೆಲಸ ಕಾರ್ಯ ಎಲ್ಲ ಕೇಳ್ಬೋದು. 48 ದಿನ ವ್ರತ ಮಾಡಿದಾಗ ನಾನು ಪೊಲೀಸ್ನವ್ರ ಸ್ವಾಮಿ, ನಾನು ಕರೆಂಟ್ ಹತ್ತವನು, ನಾನು ಚಪ್ಪಲಿ ಹಾಕಬೇಕು. ಆ ಕಾರ್ಯವ್ಯಾಪ್ತಿಗೆ ನಿಮ್ಮ ಕಾರ್ಯಾನುಗುಣವಾಗಿ ಮತ್ತು ಸಾಫ್ಟ್ವೇರ್ ಉದ್ಯೋಗಿ ಇರೋರಿಗೆ ಅವ್ರವ್ರ ಕೆಲಸ ಮಾಡಲಿಕ್ಕೆ ಭಗವಂತ ಯಾವುದೂ ಅಡ್ಡಿ ಮಾಡಲ್ಲ. ಅದು ವ್ರತನೂ ಅಡ್ಡಿ ಮಾಡಲ್ಲ. ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಇದ್ದಾರೆ, ಅದಕ್ಕೆ ನಮಗೆ ತಾಪತ್ರಯ ಅಂತಂದರೆ ನಾನು 1 ಲಕ್ಷ ಸಾಲ ಮಾಡಿಕೊಂಡ್ರೆ ಸಾಲ ತೀರಿಸ್ಕೊಳ್ಳೋಕ್ಕೆ ಅದಕ್ಕೆ ಪರಿಹಾರ ಹುಡ್ಕೊಳ್ತೀವಿ. ಅದೇ ರೀತಿ ಪರಿಹಾರ ಕಂಡುಕೊಂಡು ಒಳ್ಳೆಯದಾಗಲಿ ಎಲ್ಲರಿಗೂ. ಇಷ್ಟು ವಿಚಾರ ನಿಮ್ಮನ್ನು ತಿಳಿಸ್ಕೊಬಿಟ್ಟೆ, ಕ್ಷಮಿಸಿ ತಪ್ಪಿದ್ರು.